ಎಕ್ಸಾಮ್ ಹಾಲ್ನಲ್ಲಿ ನಿನಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಬರುತ್ತೆ ಅನ್ನೋದು ಖಂಡಿತ ಮ್ಯಾಟರ್ ಆಗೋದೇ ಇಲ್ಲ. ನೀನು ಅಲ್ಲಿ ಏನು ಬರೀತೀಯ ಅನ್ನೋದೇ ಮ್ಯಾಟರ್ ಆಗುತ್ತೆ. ಹಾಗಾದ್ರೆ ಬನ್ನಿ, ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಕಳ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳು ಮಾಡೋ ಕೆಲವೊಂದು ತಪ್ಪುಗಳು ಯಾವುದು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ. ಮೊದಲ ತಪ್ಪು, ಕೆಟ್ಟ ಹ್ಯಾಂಡ್ ರೈಟಿಂಗ್. ಮೌಲ್ಯ ಮಾಪಕರಿಗೆ ಒಂದಲ್ಲ 10 ಆನ್ಸರ್ ಪೇಪರ್ಗಳನ್ನು ಚೆಕ್ ಮಾಡಬೇಕಾಗಿರುತ್ತೆ. ಅಂಥದ್ರಲ್ಲಿ ಅವರ ಮುಂದೆ ಇಂತಹ ಕೆಟ್ಟ ಹ್ಯಾಂಡ್ ರೈಟಿಂಗ್ ಬಂದರೆ ಹೇಗಿರುತ್ತೆ ಅಂತ ಒಂದ್ಸಲ ಆಲೋಚನೆ ಮಾಡಿ. ಅದಕ್ಕೆ ಆನ್ಸರ್ ಶೀಟ್ನಲ್ಲಿ ಆದಷ್ಟು ಒಳ್ಳೆ ಹ್ಯಾಂಡ್ ರೈಟಿಂಗನ್ನು ಮೇಂಟೈನ್ ಮಾಡೋ ಪ್ರಯತ್ನವನ್ನು ಮಾಡಿ. ಎರಡನೇ ತಪ್ಪು, ಆನ್ಸರ್ ಶೀಟ್ ಮೇಲೆ ಓವರ್ ರೈಟಿಂಗ್ ಮಾಡೋದು, ಅನಾವಶ್ಯಕವಾಗಿ ಬರೆದು ಮತ್ತೆ ಅದರ ಮೇಲೆ ಗೀಚೋದು, ಬೇರೆ ಏನನ್ನೋ ಬರೆಯೋದಕ್ಕೆ ಪ್ರಯತ್ನ ಮಾಡೋದು. ಇಂಥ ಕೆಲಸಗಳನ್ನು ಖಂಡಿತ ಮಾಡಬೇಡಿ. ಯಾಕಂದರೆ ಮೌಲ್ಯ ಮಾಪಕರ ಸೈಕಾಲಜಿ ಬಹಳ ಸಿಂಪಲ್ ಆಗಿದೆ. ಅದೇನೆಂದರೆ, ನೀಟಾಗಿರೋ ಹ್ಯಾಂಡ್ ರೈಟಿಂಗ್ ಮತ್ತೆ ನೀಟಾಗಿರೋ ಆನ್ಸರ್ ಪೇಪರ್ ನೋಡಿದಾಗ ಅವರ ಮೂಡ್ ರಿಫ್ರೆಶ್ ಆಗುತ್ತೆ. ಮೂರನೇ ತಪ್ಪು, ತುಂಬ ದೊಡ್ಡ ದೊಡ್ಡ ಪ್ಯಾರಾಗ್ರಾಫ್ಗಳನ್ನು ಬರೆಯೋದು. ಮೌಲ್ಯ ಮಾಪಕರು ಅಷ್ಟು ದೊಡ್ಡ ದೊಡ್ಡ ಪ್ಯಾರಾಗ್ರಾಫ್ಗಳನ್ನು ಪೂರ್ತಿ ಓದೋದಕ್ಕೆ ಆಗೋದಿಲ್ಲ. ಅವರು ಉತ್ತರಗಳನ್ನು ಸ್ಕ್ಯಾನ್ ಮಾಡ್ತಾರೆ. ಅದಕ್ಕೆ ಲ್ಯಾಂಗ್ವೇಜ್ ಬಿಟ್ಟು ಬೇರೆ ಸಬ್ಜೆಕ್ಟ್ಗಳಲ್ಲಿ ಪಾಯಿಂಟ್ಸ್ಗಳನ್ನು ಬರೆಯೋ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ. ಇಂಪಾರ್ಟೆಂಟ್ ಕೀವರ್ಡ್ಸ್ನ ಅಂಡರ್ಲೈನ್ ಮಾಡಿ. ಇದರಿಂದ ಅವು ಮೌಲ್ಯ ಮಾಪಕರ ಗಮನವನ್ನು ಸೆಳೆಯುತ್ತೆ. ಸೊ ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಿಮ್ಮ ಎಕ್ಸಾಮಲ್ಲಿ ಉತ್ತರ ಬರೆಯೋ ಕಡೆಗೆ ಗಮನ ಕೊಡಿ. ಒಳ್ಳೆ ಮಾರ್ಕ್ಸನ್ನು ಸ್ಕೋರ್ ಮಾಡಿ. ಇಂತಹ ಇನ್ನಷ್ಟು ಉತ್ತಮ ವಿಚಾರಗಳಿಗೆ ತಪ್ಪದೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.